ಕಲಿಕಾ ಚೇತರಿಕೆಯ ಸರಣಿಯಲ್ಲಿ ಇಂದು 8ನೇ ತರಗತಿಯ ಕೋರ್ ವಿಷಯ ವಿಜ್ಞಾನದಲ್ಲಿ ಕಲಿಕಾಂಶ 5 ಇದೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತಕ್ಕಂಥದ್ದು. ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತಕ್ಕಂಥ ಕಲಿಕಾಂಶದಲ್ಲಿ ಇವತ್ತು ಕಲಿಕಾ ಹಾಳೆ 1 ಮತ್ತು 2ರಲ್ಲಿರ್ತಕ್ಕಂಥ ಒಂದು ಕಲಿಕಾ ಹಾಳೆಗಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಮೊದಲಿನ ವಿಡಿಯೋವನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 8ನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಅಷ್ಟೇ ಅಲ್ಲದೆ ಈ ಒಂದು ಪ್ಲೇಲಿಸ್ಟ್ ಲಿಂಕ್ ಅನ್ನು ಕಮೆಂಟ್ ನಲ್ಲಿ ಫಸ್ಟ್ ಆಗಿ ಪಿನ್ ಮಾಡಿದ್ದೀನಿ. ಮೇಲೆ ವಿಡಿಯೋದ ಐ ಕಾರ್ಡ್ ಅಲ್ಲಿ ಸಹಿತ ಈ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡಬಹುದು. ಹೊಸವರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಮತ್ತು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ, ಅದರ ಲಿಂಕ್ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋವನ್ನು ಹಂಚಿಕೊಳ್ಳಿ, ಶೇರ್ ಮಾಡಿ ಅಂತ ವಿನಂತಿ ಮಾಡ್ತಾ ಶುರು ಮಾಡೋಣ. ಕಲಿಕಾಂಶ 5 ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ದಲ್ಲಿರ್ತಕ್ಕಂಥ ಕಲಿಕಾ ಹಾಳೆ 1 ಮತ್ತು 2ರ ಉತ್ತರಗಳು. ಕಲಿಕಾಫಲ 1 ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ವರ್ಗೀಕರಿಸುವುದು, ಬರಿದಾಗುವ ಮತ್ತು ಬರಿದಾಗದ ಸಂಪನ್ಮೂಲಗಳನ್ನು ತಿಳಿದು ಅವುಗಳ ಪ್ರಾಮುಖ್ಯತೆಯನ್ನು ಅರಿತಕ್ಕಂಥದ್ದು ಕಲಿಕಾಫಲ 1 ಕಲಿಕಾಂಶ 5ರಲ್ಲಿ. ಕಲಿಕಾ ಹಾಳೆ 1 ಚಟುವಟಿಕೆ 1. ನಿನ್ನ ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ವಿವಿಧ ವಸ್ತುಗಳನ್ನು ಪಟ್ಟಿ ಮಾಡಿ ಅವುಗಳು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಅಂತ ವರ್ಗೀಕರಿಸು. ನೀವುಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ವಿವಿಧ ವಸ್ತುಗಳ ಹೆಸರುಗಳನ್ನು ಇಲ್ಲಿ ಬರಿಬೇಕು. ಇಲ್ಲಿ ನೈಸರ್ಗಿಕ, ಇಲ್ಲಿ ಮಾನವ ನಿರ್ಮಿತ. ಎಸ್, ಅವುಗಳು ಮಾನವ ನಿರ್ಮಿತ ವಸ್ತುಗಳಾಗಿ ವರ್ಗೀಕರಣವನ್ನ ಮಾಡಿ ಬರಿಬೇಕಿತ್ತು. ಉತ್ತರ ನೋಡುವ. ಎಸ್, ನೈಸರ್ಗಿಕ ವಸ್ತುಗಳಿದಾವೆ, ಈ ಕಡೆ ಮಾನವ ನಿರ್ಮಿತ ವಸ್ತುಗಳು ಇದಾವೆ. ನಾವು ಉಸಿರಾಡಲಿಕ್ಕೆ ಬಳಸ್ತಕ್ಕಂಥ ಗಾಳಿ, ಮಣ್ಣು, ನೀರು, ಖನಿಜಗಳು, ಲವಣಗಳು, ಎಸ್ ಮರಗಳು, ಪೆಟ್ರೋಲಿಯಂ ಉತ್ಪನ್ನ, ಕೃಷಿ ಉತ್ಪನ್ನ, ಎಸ್ ಪ್ರಾಣಿಜನ್ಯ ವಸ್ತುಗಳೆಲ್ಲ ಏನಿದಾವಪ್ಪ ಅಂದ್ರೆ ನೈಸರ್ಗಿಕ ವಸ್ತುಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ನಾವು ತೊಡತಕ್ಕಂಥ ಬಟ್ಟೆಗಳು, ಚಲಾಯಿಸ್ತಕ್ಕಂಥ ವಾಹನಗಳು, ಗಾಜು, ಸಿಮೆಂಟ್, ಪ್ಲಾಸ್ಟಿಕ್, ಕಾಗದ, ಅಲಂಕಾರಿಕ ವಸ್ತುಗಳು, ರಾಸಾಯನಿಕ ವಸ್ತುಗಳು ಇವೆಲ್ಲ ಏನಿದಾವಪ್ಪ ಅಂದ್ರೆ ಮಾನವ ನಿರ್ಮಿತ ವಸ್ತುಗಳೇ ಆಗಿದ್ದಾವೆ. ಓಕೆ, ನೈಸರ್ಗಿಕ ಪ್ರದತ್ತವಾಗಿ ಸಿಗ್ತಕ್ಕಂಥ ಎಲ್ಲಾ ವಸ್ತುಗಳು ನೈಸರ್ಗಿಕ ವಸ್ತುಗಳಾದ್ರೆ ಮಾನವ ತಯಾರಿಸಿರ್ತಕ್ಕಂಥ ವಸ್ತುಗಳೆಲ್ಲ ಮಾನವ ನಿರ್ಮಿತ ವಸ್ತುಗಳು ಅಂತ ನಾವು ಇದರ ಕೋಷ್ಟಕದಲ್ಲಿ ಬರಿಬಹುದು. ಕ್ಲಿಯರ್ ಆಯ್ತು ಅಂತೀನಿ. ಚಟುವಟಿಕೆ 2ಕ್ಕೆ ಹೋಗುವ. ನೀನು ಪಟ್ಟಿ ಮಾಡಿದ ನೈಸರ್ಗಿಕ ಸಂಪನ್ಮೂಲಗಳು ನಿನಗೆ ನಿರಂತರವಾಗಿ ಲಭ್ಯವಿರುತ್ತದೆಯೇ? ಸುಗಮಕಾರರ ಸಹಾಯದಿಂದ ಚರ್ಚಿಸಿ ನಿನ್ನ ಉತ್ತರವನ್ನು ಬರೆಯಿ. ನಾವು ಮೇಲೆ ಏನ್ ಮಾಡಿದೀವಿ, ನೈಸರ್ಗಿಕ ಸಂಪನ್ಮೂಲಗಳನ್ನ ಬರ್ದಿದ್ದೀವಿ, ಬಟ್ ಅವುಗಳು ನಿರಂತರವಾಗಿ ಲಭ್ಯವಾಗ್ತಾವೇನು ಅಂತ ನಿಮಗೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನಿಮ್ಮ ಶಿಕ್ಷಕರ ಸಹಾಯದಿಂದ ಚರ್ಚೆ ಮಾಡಿ ಉತ್ತರವನ್ನು ಬರಲಿಕ್ಕೆ ಹೇಳಿದ್ದಾರೆ. ಉತ್ತರ ನೋಡೋಣ. ನಾನು ಪಟ್ಟಿ ಮಾಡಿದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಕೆಲವು ನಮಗೆ ನಿರಂತರವಾಗಿ ಸಿಗ್ತವೆ. ಗಾಳಿ, ನೀರು, ಮಣ್ಣು ಇವೇನ್ ಮಾಡಬಹುದು, ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ಯಥೇಚ್ಛವಾಗಿ ಮನುಷ್ಯ ಏನ್ ಮಾಡಬಹುದು, ಬಳಸಬಹುದು. ಆದ್ರೆ ಕೆಲವೊಂದು ಬಳಸಿದಷ್ಟು ಸಂಪನ್ಮೂಲಗಳು ಏನಾಗ್ತಾವಪ್ಪ ಅಂದ್ರೆ ಮುಗಿದು ಹೋಗ್ತವೆ. ಇವುಗಳನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಮುಗಿದು ಹೋಗ್ತಕ್ಕಂಥ ಸಂಪನ್ಮೂಲಗಳು. ಖನಿಜಗಳಾಗಿರ್ಬಹುದು, ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ಬಹುದು, ಕಲ್ಲಿದ್ದಲಾಗಿರ್ಬಹುದು, ಇವೆಲ್ಲ ಏನಪ್ಪಾ ಅಂತಂದ್ರೆ ಮುಗಿದು ಹೋಗ್ತಕ್ಕಂಥ ಸಂಪನ್ಮೂಲಗಳೇ ಆಗಿದ್ದಾವೆ ಅಂತ ನಾವು ಉತ್ತರವನ್ನ ಬರಿಬಹುದು. ಕ್ಲಿಯರ್ ಆಯ್ತು. ಇನ್ನ ಚಟುವಟಿಕೆ 3ಕ್ಕೆ ಹೋಗುವ. ಈ ಕೆಳಗೆ ನೀಡಿರ್ತಕ್ಕಂಥ ವಸ್ತುಗಳನ್ನ ಬರಿದಾಗುವ ವಸ್ತುಗಳು ಮತ್ತು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳಾಗಿ ವರ್ಗೀಕರಿಸುವಂತೆ ಕೇಳಿದ್ದಾರೆ. ಸೌರಶಕ್ತಿ, ಅರಣ್ಯಗಳು, ವನ್ಯಜೀವಿಗಳು, ಗಾಳಿ, ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ. ಇದರಲ್ಲಿ ಯಾವುದು ಬರಿದಾಗುವ ಅಂದ್ರೆ ಮುಗಿದು ಹೋಗುವ, ಬರಿದಾಗದ ಅಂದ್ರೆ ಮುಗಿದು ಹೋಗದೇ ಇರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಾಗಿ ಬರಿದಾಗ ಉತ್ತರ ಆಗ್ತದ. ಎಸ್, ಬರಿದಾಗ್ತಕ್ಕಂಥ ಸಂಪನ್ಮೂಲಗಳಲ್ಲಿ ಖನಿಜಗಳು ಬರ್ತವೆ, ಪೆಟ್ರೋಲಿಯಂ ಬರ್ತದೆ, ಅರಣ್ಯಗಳು ಬರ್ತವೆ, ವನ್ಯಜೀವಿಗಳು, ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲ ಇಷ್ಟು ಎಲ್ಲ ಏನಪ್ಪಾ ಅಂದ್ರೆ ಬರಿದಾಗುವ ಸಂಪನ್ಮೂಲ. ಆದ್ರೆ ಸೌರಶಕ್ತಿ ಮತ್ತು ಗಾಳಿ ಇವು ಎರಡು ಮಾತ್ರ ಏನಾಗ್ತಾವಪ್ಪ ಅಂದ್ರೆ ಬರಿದಾಗದ ಸಂಪನ್ಮೂಲಗಳ ಕೋಷ್ಟಕದಲ್ಲಿ ತಾವುಗಳು ಬರಿಬೇಕಿತ್ತು. ಮುಂದೆ ಇಲ್ಲಿಗೆ ಕಲಿಕಾಫಲ 1 ಕಲಿಕಾಫಲ 5ರ ಕಲಿಕಾ ಹಾಳೆ 1 ಏನಾಯ್ತಪ್ಪ ಅಂದ್ರೆ ಕಂಪ್ಲೀಟ್ ಆಯ್ತು. ಇನ್ನ ಕಲಿಕಾ ಹಾಳೆ 2ರಲ್ಲಿ ಹೋದಾಗ ಅದರ ಕಲಿಕಾಫಲ 2 ಏನಿದೆಪ್ಪ ಅಂದ್ರೆ ಕಲ್ಲಿದ್ದಲು ಉಂಟಾಗ್ತಕ್ಕಂಥದ್ದು ಮತ್ತು ಕಲ್ಲಿದ್ದಲಿನ ಉಪ ಉತ್ಪನ್ನಗಳ ಬಗ್ಗೆ ತಿಳಿತಕ್ಕಂಥ ಸಾಮರ್ಥ್ಯವನ್ನ ಈ ಒಂದು ಕಲಿಕಾ ಹಾಳೆಗಳ ಮೂಲಕ ಹೊಂದುತ್ತೀರಿ. ಕಲಿಕಾ ಹಾಳೆ 2 ಚಟುವಟಿಕೆ 1. ಈ ಕೆಳಗಿನ ಚಿತ್ರಗಳನ್ನ ವೀಕ್ಷಿಸಿ ಮತ್ತು ಕಲ್ಲಿದ್ದಲಿನ ರೂಪಗಳ ಉಪಯೋಗಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವೇನದವಪ್ಪ ಅಂದ್ರೆ 3 ಕಲ್ಲಿದ್ದಲಿನ ರೂಪಗಳಿದಾವೆ. ಈ ಕಲ್ಲಿದ್ದಲಿನ ರೂಪಗಳು ಯಾವುವು ಮತ್ತು ಅವುಗಳ ಉಪಯೋಗಗಳನ್ನ ತಮಗೆ ಏನ್ ಮಾಡಿದ್ದಾರೆ ಬರಲಿಕ್ಕೆ ಕೇಳಿದ್ದಾರೆ. ಮೊದಲನೇದು ನೋಡೋಣ ಏನಿದೆ ಅಂತಂದ್ರೆ ಎಸ್ ಅದಿರೋದು ಕಲ್ಲಿದ್ದಲು ಅಂತ ಕರಿತೀವಿ. ಮುಖ್ಯವಾಗಿ ಕಲ್ಲಿದ್ದಲನ್ನ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ, ಸಿಮೆಂಟ್ನ ತಯಾರಿಕೆಯಲ್ಲಿ,
ಬೃಹತ್ ವಾಣಿಜ್ಯ ಉದ್ದಿಮೆಗಳಲ್ಲಿ ಶಾಖವನ್ನ ಉಷ್ಣವನ್ನ ಉತ್ಪತ್ತಿ ಮಾಡಲಿಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಲ್ಲಿದ್ದಲನ್ನ ಉಪಯೋಗವನ್ನ ಮಾಡ್ತಾರೆ. ಇದು ಫಸ್ಟ್ ಇತ್ತು. ಇನ್ನ ಎರಡನೇದಿದೆ ನೋಡಿ, ಅದನ್ನ ಎರಡನೇದು ಏನಿದೆ ಅಂತಂದ್ರೆ ಅದು ಕೋಕ್ ಅಂತಕ್ಕಂಥದ್ದು. ಅದು ಕಲ್ಲಿದ್ದಲಿನ ಒಂದು ಉತ್ಪನ್ನ. ಈ ಕೋಕನ್ನ ಮುಖ್ಯವಾಗಿ ಕಲ್ಲಿನ ಉತ್ಪಾದನೆಯಲ್ಲಿ ಬಳಸ್ತಾರೆ, ಲೋಹೋದ್ಧರಣದಲ್ಲಿ ಅಪಕರ್ಷಣಕಾರಿಯಾಗಿ ಬಳಸ್ತಾರೆ ಮತ್ತು ಜಲಾನಿಲ ತಯಾರಿಕೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೋಕನ್ನ ಬಳಸ್ತಾರೆ. ಈ ಮೂರು ಅಂಶಗಳು ಕೋಕ್ನ ಉಪಯೋಗಗಳು. ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಮೂರನೇದು ಟಾರ್ ಅಥವಾ ಕೂಲ್ ಟಾರ್ ಅಂತ ಕರೀತಾರೆ. ಅದನ್ನ ಡಾಂಬರು ಅಂತ ಏನ್ ಮಾಡ್ತೀವಿ, ಕಲ್ಲಿದ್ದಲಿನ ಡಾಂಬರ್ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಇದರ ಉಪಯೋಗಗಳನ್ನು ನೋಡಿದಾಗ ಮುಖ್ಯವಾಗಿ ಇದನ್ನ ಸ್ಫೋಟಕಗಳ ತಯಾರಿಕೆಯಲ್ಲಿ, ಔಷಧಿಗಳ ತಯಾರಿಕೆಯಲ್ಲಿ, ಛಾಯಾಗ್ರಹಣದಲ್ಲಿ ಇರ್ತಕ್ಕಂಥ ವಸ್ತುಗಳ ತಯಾರಿಕೆಯಲ್ಲಿ, ನ್ಯಾಪ್ತಲಿನ್ ಗುಳಿಗೆಗಳ ತಯಾರಿಕೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಲ್ಲಿದ್ದಲಿನ ಡಾಂಬರ್ ಅಥವಾ ಕೂಲ್ ಟಾರ್ ಅಂತ ಕರೀತಾರೆ. ಅದನ್ನ ವಿದ್ಯಾರ್ಥಿಗಳು ಬಳಸ್ತಾರೆ. ಮುಂದೆ ಚಟುವಟಿಕೆ 2 ಕಲಿಕಾ ಹಾಳೆ 2ರಲ್ಲಿ ಚಿತ್ರ ನೋಡಿ, ಕಲ್ಲಿದ್ದಲು ಉಂಟಾಗುವಿಕೆಯ ಪ್ರಕ್ರಿಯೆ ಬರೆಯಿರಿ ಅಂತ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸೊ ಚಿತ್ರವನ್ನ ಝೂಮ್ ಮಾಡಿದ್ದೀನಿ. ಹೌ ಕೂಲ್ ವಾಸ್ ಫಾರ್ಮ್ಡ್ ಅಂತ ಇದೆ. ಸೊ ಮೂರು ಚಿತ್ರಗಳಿದಾವೆ. ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಬರೆದ್ರೆ ಕಲ್ಲಿದ್ದಲು ಉಂಟಾಗ್ತಕ್ಕಂಥ ಪ್ರಕ್ರಿಯೆ ನಮಗೆ ಏನಾಗ್ತದಪ್ಪ ಅಂದ್ರೆ ಅರಿವು ಆಗ್ತದ. ಮೊದಲ ಚಿತ್ರ ಏನಿದೆ ಅಂತಕ್ಕಂಥದ್ದನ್ನ ನಾನು ನಿನಗೆ ಹೇಳ್ತೀನಿ ನೋಡಿ. ಒಂದೇದು ಏನಿದೆಪ್ಪ ಅಂತಂದ್ರೆ, ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ತಗ್ಗಾದ ತೇವಾಂಶದಿಂದ ಕೂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಏನ್ ಮಾಡಿತ್ತಪ್ಪ ಅಂದ್ರೆ ಅದು ಹೊಂದಿತ್ತು. ಯಾವಾಗ 300 ಮಿಲಿಯನ್ ವರ್ಷಗಳ ಹಿಂದೆ ದಟ್ಟವಾಗಿರ್ತಕ್ಕಂಥ ಅರಣ್ಯಗಳು ಭೂಮಿಯ ತಗ್ಗಾದ ತೇವಾಂಶ ಕೂಡಿದ ಪ್ರದೇಶದಲ್ಲಿ ಇತ್ತು. ಇದು ಮೊದಲ ಚಿತ್ರ ಏನ್ ಮಾಡ್ತದಪ್ಪ ಅಂದ್ರೆ ತಿಳಿಸ್ತದ. ಇನ್ನ ಈ ಎರಡನೇ ಚಿತ್ರ ಇದೆ ನೋಡಿ, ಅದೇನ್ ಹೇಳ್ತದಂದ್ರ, ಮುಂದೆ ಇದೇ 100 ಮಿಲಿಯನ್ ವರ್ಷಗಳ ಹಿಂದೆ ಪ್ರವಾಹದಂತ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಅರಣ್ಯಗಳು ಏನಾಗ್ತಾವಪ್ಪ ಅಂದ್ರೆ ಮಣ್ಣಿನ ಅಡಿಯಲ್ಲಿ ಹೂತು ಹೋಗ್ತವೆ. ಮುಂದೆ ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾಗ್ತದೆ. ಅವು ಏನಾಗ್ತಾವಪ್ಪ ಅಂದ್ರೆ ಸಂಪೀಡನೆಗೆ ಒಳಗಾಗ್ತವೆ. ಅದೇ ಮರಗಳು ಯಾವಾಗ 100 ಮಿಲಿಯನ್ ವರ್ಷಗಳ ಹಿಂದೆ. ಮೊದಲ ಚಿತ್ರ ಆಯ್ತು, ಎರಡನೇ ಚಿತ್ರ ಆಯ್ತು. ಇನ್ನು ಮುಂದೆ ಈ ಮೂರನೇ ಚಿತ್ರ ಏನ್ ಹೇಳ್ತದಪ್ಪ ಅಂತಂದ್ರ, ಅವು ಹೆಚ್ಚು ಆಳಕ್ಕೆ ಹೂತು ಹೋದಂತೆ ಅಲ್ಲಿ ತಾಪ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದ. ಸತ್ತ ಸಸ್ಯಗಳು ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪದಲ್ಲಿ ನಿಧಾನವಾಗಿ ಏನಾಗ್ತಾವಪ್ಪ ಅಂದ್ರೆ ಕಲ್ಲಿದ್ದಲಾಗಿ ಪರಿವರ್ತನೆಯನ್ನು ಹೊಂದುತ್ತವೆ. ಈ ತರನಾಗಿ ಕಲ್ಲಿದ್ದಲು ಏನಾಗ್ತದಪ್ಪ ಅಂತಂದ್ರೆ ಉಂಟಾಗ್ತದ ಅಂತ ನಾವೇನ್ ಮಾಡ್ಬೋದು ಬರಿಬಹುದು. 300 ಮಿಲಿಯನ್ ವರ್ಷಗಳ ಹಿಂದೆ ಮರಗಳು ಭೂಮಿಯ ತೇವಾಂಶದಿಂದ ಕೂಡಿರ್ತಕ್ಕಂಥ ತಗ್ಗಾದ ಪ್ರದೇಶಗಳಲ್ಲಿ ಹೂತು ಹೋದವು. 100 ಮಿಲಿಯನ್ ವರ್ಷಗಳ ಹಿಂದೆ ಏನಾಗ್ತದಪ್ಪ ಅಂದ್ರೆ ಹೆಚ್ಚು ಒತ್ತಡ ಮತ್ತು ಹೆಚ್ಚು ಉಷ್ಣದಲ್ಲಿ ಏನಾಗ್ತವ ಅದ್ರ ಮೇಲೆ ಮಣ್ಣು ಸಂಗ್ರಹವನ್ನ ಆಗ್ತದ. ಮುಂದೆ ಅವೇ ಏನಾಗ್ತವಪ್ಪ ಅಂದ್ರೆ ಸಂಪೀಡನೆಗೆ ಒಳಗಾಗಿ ಅಲ್ಲಿ ಕಲ್ಲಿದ್ದಲು ರೂಪವಾಗ್ತದ ಅಂತಕ್ಕಂಥದ್ದು ನಾವು ಏನ್ ಮಾಡಬಹುದು, ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳೇ ಬರೀಬಹುದು. ಸೊ ಇಷ್ಟಿತ್ತು ಕಲಿಕಾಫಲ 5ರಲ್ಲಿ ಕಲಿಕಾ ಹಾಳೆ 1 ಮತ್ತು ಕಲಿಕಾ ಹಾಳೆ 2ರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಬಹಳಷ್ಟು ಸ್ಪಷ್ಟವಾಗಿದ್ದವು, ಸುಲಭವಾಗಿದ್ದವು, ತಮ್ಮ ಗ್ರಹಣ ಶಕ್ತಿಗೆ ತಕ್ಕಂತೆ ಪ್ರಶ್ನೆಗಳಾಗಿದ್ದವು ಅಂತ ಹೇಳ್ತಾ, ಸೊ ಹೋಪ್ ತಾವೆಲ್ಲರೂ ಕೂಡ ವಿಡಿಯೋ ಇಷ್ಟಪಟ್ಟಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಇರಲಿ. ಸೊ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋವನ್ನ ಶೇರ್ ಮಾಡಲು ಮರೆಯದಿರಿ. ಮುಂದೆ ಯಾವ ವಿಡಿಯೋ ಇದೆ ಅಂತ ತಿಳ್ಕೊಬೇಕಾದ್ರೆ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಸೊ ಮೇಲೆ ತಮಗೆ ಗೊತ್ತಾಗ್ತದ ಯಾವ ವಿಡಿಯೋ ಅಪ್ಕಮಿಂಗ್ ಅಲ್ಲಿ ಇದೆ ಅಂತ ಥಂಬ್ನೇಲ್ ಮೂಲಕ. ಸೊ ಅದು ಯಾವ ತರಗತಿ, ಯಾವ ವಿಷಯ, ಯಾವ ಕಲಿಕಾಂಶ ಇದೆ ಅಂತ ತಿಳಿದುಕೊಂಡ್ರೆ ಅದರ ಕೆಳಗಡೆನೆ ದಿನಾಂಕ ಮತ್ತು ಸಮಯ ಇರ್ತದ. ಆ ದಿನಾಂಕ ಮತ್ತು ಸಮಯಕ್ಕೆ ವಿಡಿಯೋ ಏನಾಗ್ತದಪ್ಪ ಅಂದ್ರೆ ಹೋಸ್ಟ್ ಆಗ್ತದ. ಸಿಗುವ ಹೊಸದಾಗಿರ್ತದೆ